ನಮಗ ಮಡಿವಾಳಪ್ಪಂದ ಮಾಡಿ ಉಣ್ಣಬೇಕಾದಷ್ಟು ಬೇಡಿ ಉಣ್ಣು ನೀಡಿದಷ್ಟು ಒಬ್ಬರು ಮನೆಯೊಳಗೆ ಹೋಗಿ ಬದ್ನೆಕಾಯಿ ಉಂಡು ಪಶ್ಚಾತ್ತಾಪ ಪಟ್ಟು ಬಾಯಿ ಹೊಡೆದು ಬದ್ನೆಕಾಯಿ ಬೆಳೆದು ಉಂಡು ಅನುಭವಿಸ್ತಾನೆ ಮಡಿವಾಳಪ್ಪ. 140 ಕೋಟಿ ಜನ ಆರಾಮಿರ್ತಾರೆ. ರೈತರು ದೇಶದ ಬೆನ್ನೆಲುಬು. ರೈತರು ಬೆಳೆಯುವಂತ ಅನ್ನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕ ಪ್ರಧಾನಮಂತ್ರಿ ಹಿಡ್ಕೊಂಡು ಸಂತರು ಮಹಂತರು ಎಲ್ಲರೂ ರೈತರು ಬೆಳೆದಿರ್ತಕ್ಕಂಥ ಆಹಾರವನ್ನೇ ಊಟ ಮಾಡ್ತಾರೆ. ಅದೇನು ಆಕಾಶದಿಂದ ಬರಂಗಿಲ್ಲ. ಅದು ನಾವು ರೈತರು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನ ದೇಶಕ್ಕೆ ನಾಡಿಗೆ ನಮಗೆ ಬೆಳೆಯುವಂತ ಈ ಪುಣ್ಯವನ್ನ ಇವತ್ತ ರೈತರು ಬೆಳೆದಂತ ಮಾಲನ್ನ ಸುಖವಾಗಿ ಎಲ್ಲರೂ ಇಡಬೇಕಾದ್ರೆ ಭಗವಂತನಲ್ಲಿ ಮೊರೆ ಹೋಗಿ ಇವತ್ತ ನಾವು ಮಳೆಯನ್ನ ಸಂಕಲ್ಪ ಮಾಡಿ ಕರೆದಿ ಮಳೆ ಪ್ರಾರಂಭ ಆಗಿದೆ. ಮುಡುಗೋಳ ಕ್ಷೇತ್ರದ ಸಿದ್ಧಲಿಂಗ ಶಿವಯೋಗಿಯನ್ನ ಧ್ಯಾನಿಸಿಕೊಂಡು 7 ದಿನಗಳ ಪರ್ಯಂತರವಾಗಿ ಶಿವಸಪ್ತಾಹ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಂಬಳಾಪುರ ಮಠ ಪೂಜ್ಯರಲ್ಲಿ ನಮಸ್ಕಾರ ಹೇಳ್ತಾ, ಶಟಸ್ಥಲ ಬ್ರಹ್ಮಿ ಶೀಲವಂತ ಶಿವಾಚಾರ್ಯರು ಹಿರೇಮಠ ಮದ್ರಿಕೆ ಪೂಜ್ಯರಲ್ಲಿ ನಮಸ್ಕಾರ ಹೇಳ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಿದ್ಧಲಿಂಗೇಶ್ವರ ಇಷ್ಟಲಿಂಗಕ್ಕೆ ಸ್ಥಾವರಲಿಂಗಕ್ಕೆ ಮೂರ್ತಿಗೆ ಅರ್ಚನೆ ಕೊಟ್ಟಿರ್ತಕ್ಕಂಥ ಶ್ರೀ ನಮ್ಮ ಚಂದ್ರಶೇಖರ ದೇವರಲ್ಲಿ ಹಾಗೂ ಸಂಗಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ವೇದಮೂರ್ತಿ ಪೂಜ್ಯ ದೇವಯ್ಯ ಸ್ವಾಮಿಗಳಲ್ಲಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತ್ರಿಶೂಲ ಮಹಾಶರಣರಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರಲ್ಲಿ, ಈ ದೇವಸ್ಥಾನದ ಪ್ರಧಾನ ಅರ್ಚಕರಲ್ಲಿ ಮತ್ತು ಮಾತೋಶ್ರೀ ತಾಯಿ ಉಭಯ ತಾಯಂದಿರು 7 ದಿನಗಳ ಪರ್ಯಂತರವಾಗಿ ನಿರಂತರ ಉಪವಾಸ ಮಾಡಿರ್ತಕ್ಕಂಥ ಉಭಯ ತಾಯಂದಿರಲ್ಲಿ ಮತ್ತು ಸಮಸ್ತ ಶರಣು ಬಂಧುಗಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಶಿವಸಪ್ತಾಹ ಯಾಕೆ ಮಾಡಬೇಕು ಪ್ರಶ್ನೆ ಇದು. ಮಳೆ ಸಕಾಲಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಎಲ್ಲಾ ಭಕ್ತಾದಿಗಳಿಗೆ ಒಂದೊಂದು ಕೊರತೆಗಳನ್ನಾದಾಗ, ಕ್ಷಾಮ ಬಂದಾಗ, ಇದು ನಡೆಯುವುದು ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ ಪರ್ಯಂತರವಾಗಿ ದೇವರಲ್ಲಿ ಮೊರೆ ಹೋಗುವಂತ ಕಾರ್ಯಕ್ರಮ ಇದು. ಶಿವಸಪ್ತಾಹ ಅಂದ್ರೇನು? ಪರಮಾತ್ಮನನ್ನ ನಾಮಸ್ಮರಣೆ ಮಾಡೋದು. ಪಂಚಾಕ್ಷರ ಮಹಾಮಂತ್ರವನ್ನ 3 ದಿನ 5 ದಿನ 7 ದಿನ 11 ದಿನ ಶಿವಸಪ್ತಾಹ ಕಾರ್ಯಕ್ರಮದೊಳಗ ಅಲ್ಲಿ ಮಣಿ ಮೇಲೆ ನಿಂತ್ಕೊಂಡು ಏಕಾಗ್ರತೆಯಿಂದ ಆ ಪಂಚಾಕ್ಷರ ಮಹಾಮಂತ್ರವನ್ನ ನುಡಿಯುವುದರಿಂದ ಆ ದೇವರ ಜಾಗೃತಿಗೊಳ್ತಾನಂತ. ದೇವರು ಯಾಕೋ ನನಗೆ ನಾಮಸ್ಮರಣೆ ಮಾಡಕತ್ತಾರ, ಇಲ್ಲಿ ಏನು ಕೊರತೆ ಅದಂತ ತಿಳ್ಕೊಂಡು ನಾವೇನು ಸಂಕಲ್ಪ ಮಾಡಿರ್ತೀವಿ, ಮೊದಲ ನಾವು ಆ ಶಬ್ದ ಮಾಡುವಾಗ ಪೂರ್ವದಲ್ಲಿ ನಮ್ಮ ಊರಿಗೆ ಮಳೆ ಬರಬೇಕು, ಎಲ್ಲಾ ರೈತರು ಸುಖವಾಗಿರ್ಬೇಕು, ಜನಗಳು ಆರೋಗ್ಯ ಸುಖದಿಂದ ಇರಬೇಕು, ಅಭಿವೃದ್ಧಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನುವಂತ ಕಾರಣವನ್ನು ಇಟ್ಕೊಂಡು ನೀವೆಲ್ಲರೂ ಸಂಕಲ್ಪ ಮಾಡಿರಿ. ಆ ಸಂಕಲ್ಪಕ್ಕೆ ನಿಮ್ ತಕ್ಕಂತೆ ಇವತ್ತ ಸಪ್ತಾಹ ಮುಕ್ತಾಯದ ಪೂರ್ವದೊಳಗೆ ನಿನ್ನೆ ಆ ಮಳೆರಾಜ ಬಂದು ತಮ್ಮ ಪಾದಾರ್ಪಣೆಯನ್ನು ಮಾಡಿದಾನೆ. ನೀವು ಏನು ಬಯಸ್ತೀರಿ, ಇವತ್ತ ರೈತರು ಸುಖ ಇದ್ರೆ ದೇಶ ಸುಖ, ರೈತರು ಆರಾಮಿದ್ರೆ ಎಲ್ಲ 140 ಕೋಟಿ ಜನ ಆರಾಮಿರ್ತಾರೆ. ರೈತರು ದೇಶದ ಬೆನ್ನೆಲುಬು. ರೈತರು ಬೆಳೆಯುವಂತ ಅನ್ನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕ ಪ್ರಧಾನಮಂತ್ರಿ ಹಿಡ್ಕೊಂಡು ಸಂತರು ಮಹಂತರು ಎಲ್ಲರೂ ರೈತರು ಬೆಳೆದಿರ್ತಕ್ಕಂಥ ಆಹಾರವನ್ನೇ ಊಟ ಮಾಡ್ತಾರೆ. ಅದೇನು ಆಕಾಶದಿಂದ ಬರಂಗಿಲ್ಲ. ಅದು ನಾವು ರೈತರು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನ ದೇಶಕ್ಕೆ ನಾಡಿಗೆ ನಮಗೆ ಬೆಳೆಯುವಂತ ಈ ಪುಣ್ಯವನ್ನ ಇವತ್ತ ರೈತರು ಬೆಳೆದಂತ ಮಾಲನ್ನ ಸುಖವಾಗಿ ಎಲ್ಲರೂ ಇಡಬೇಕಾದ್ರೆ ಭಗವಂತನಲ್ಲಿ ಮೊರೆ ಹೋಗಿ ಇವತ್ತ ನಾವು ಮಳೆಯನ್ನ
ಸಂಕಲ್ಪ ಮಾಡಿ ಕರೆದಿವಿ. ಮಳೆ ಪ್ರಾರಂಭ ಆಗಿದೆ. ನಮಗ ಈ ವರ್ಷ ಅಧಿಕ ಮಾಸ ಬಂದದ, ಮಳೆಗಾಲ ಬಹಳ ಇರ್ತದ ಅಂತ ಭಾವಿಸ್ಕೊಂಡಿದೀವಿ. ಆದ್ರ ಅಲ್ಪ ಮಳೆಯಲ್ಲಿ ಸಾಕಷ್ಟು ಬೆಳೆಯನ್ನು ಬೆಳಿತೀವಿ ಅನ್ನುವಂತ ಸಂಕಲ್ಪವನ್ನು ನಾವು ತೊಡ್ತೀವಿ. ನಮಗೆ ಯಾವ ಕೊರತೆನೂ ಆಗಂಗಿಲ್ಲ. ಆ ದೇವರ ಮೇಲೆ ನಂಬಿಕೆ ಇಡಬೇಕು ಮಾತ್ರ ಮನುಷ್ಯ. ಎಲ್ಲಾನು ನನ್ನಿಂದೆ ಅಂತ ಭಾವನೆ ಇರಬಾರ್ದು. ಎಲ್ಲಾ ಪಂಚಮಹಾಭೂತಗಳು ಭಗವಂತನ ಕೈಯಾಗ ಅದಾವ, ನಮ್ಮ ಕೈಯಾಗ ಏನೂ ಇಲ್ಲ. ನಮ್ಮ ಕೈಯಾಗ ಏನೂ ಇಲ್ಲ. ಗಾಳಿ, ನೀರ, ಬಿಸಿಲು, ಭೂಮಿ, ಆಕಾಶ ಎಲ್ಲ ಭಗವಂತನ ಕೈಯಾಗದ. ನಮ್ಮ ಕೈಯಾಗ ಏನೂ ಇಲ್ಲ. ಆದರೂ ನಾವು ಸಂಪತ್ತು ಬಂಧಗಳೇ ನಮಗೆ ಅಹಂಕಾರ ಬರ್ತದ, ಶಕ್ತಿ ಬಂಧಗಳೇ ದುರಹಂಕಾರ ಬರ್ತದ. ಇದನ್ನೆಲ್ಲ ಕಾಯುವ ಕೊಲ್ಲುವ ದೇವರ ನಿಶ್ಚಯ ಅದ. ಅದನ್ನ ತಿಳ್ಕೊಂಡು ನಡೆದಿದ್ದೆ ಆದ್ರ ನಮ್ಗೆ ಯಾವ ಕೊರತೆನೂ ಆಗಂಗಿಲ್ಲ. ಈ ಭಾಗದೊಳಗ ಉತ್ತರ ಕರ್ನಾಟಕದೊಳಗ ನಾವು ಏನಿದ್ದೀವಿ ಅಂತ ಕೇಳಿದ್ರ ಬಹಳಷ್ಟು ಜನ ರೈತರು ಮಳೆಯಿಂದ ಕೊರತೆಯನ್ನ ಅನುಭವಿಸ್ತೀವಿ. ಪ್ರತಿ ವರ್ಷ ಹೋದ ವರ್ಷನೂ ಕೂಡ 45 ದಿನ ಮಳೆ ಬರಲಿಲ್ಲ. ಈ ವರ್ಷನೂ ಕೂಡ 45 ದಿನ ಮಳೆ ಬರಲಿಲ್ಲ. ಇದು ಏನು ಕಾರಣ ಅಂತ ತಿಳ್ಕೊಂಡ್ರೆ ನಮ್ಮಲ್ಲಿ ಅರಣ್ಯ ಸಂಪತ್ತು ಇರಬೇಕು, ನಮ್ಮಲ್ಲಿ ಭೂಮಿಗೆ ಗಿಡ ಗಂಟಿಗಳನ್ನು ಇರಬೇಕು. ಇವತ್ತ ಅವಾಗಿನ ಕಾಲದೊಳಗ ರೈತರು ಬಾಯಿಯಿಂದ ಹೊತ್ತು ನೀರು ತಂದು ಗಿಡಗಳನ್ನ ಸಾಕಿದ್ರು. ಒಬ್ಬರ ಹೊಲದಾಗರ ಮಾವಿನ ಗಿಡ ಅದಾವ, ಒಬ್ಬರ ಹೊಲದಾಗರ ಹುಂಚಿನ ಗಿಡ ಅದಾವ, ಒಬ್ಬರ ಹೊಲದಾಗರ ಹೋದ್ರೆ ತಿನ್ನುವಂತ ಹಣ್ಣಿನ ಪದಾರ್ಥಗಳದಾವ. ಬರೀ ಗಿಡ ಕರೆದು ಬಿಟ್ಟಿವಿ. ಎಲ್ಲ ಕರೆದು ಭೂಮಿ ಸ್ವಚ್ಛ ಮಾಡ್ಕೊಂಡು ಬೆಳಿಲಕ್ ಪ್ರಾರಂಭ ಮಾಡಿವಿ ನಾವು. ಇದನ್ನ ಅರಣ್ಯ ಸಂಪತ್ತು ಅದೆಲ್ಲ ಆ ಕಡೆ ಎಲ್ಲ ಯಾಕೆ ಹೆಚ್ಚಿಗೆ ಮಳೆ ಬರ್ತದ? ಕೊಡಗು, ಹಾಸನ ಮತ್ತು ಮಂಡ್ಯ ಸಾಕಷ್ಟು 24 ಗಂಟೆ ಮಳೆ ಯಾಕೆ ಬರ್ತದ? ಅಲ್ಲಿ ಗಿಡ ಗಂಟಿಗಳು ಇರೋದ್ರಿಂದ ನಾವು ಒಬ್ಬರು 10 ಮಕ್ಕಳು ಹರಿದೀವಿ, 4 ಮಕ್ಕಳು ಹರಿದೀವಿ, 2 ಮಕ್ಕಳು ಹರಿದೀವಿ, 2 ಗಿಡಗಳನ್ನ ನಮ್ಮ ಹೊಲದಾಗ ನಡೆಸಿಲ್ಲ ನಾವು. ಒಬ್ಬ ಮಗುವಿನ ಸಂಕಲ್ಪದ ಮೇಲೆ 1 ಗಿಡನೂ ಹಚ್ಚಿಲ್ಲ ನಾವು. ನಮ್ಮ ಕೈಯಿಂದ 1 ಗಿಡ ಹಚ್ಚಿವಿ. ಅವಾಗ ಹಿಂದಿಕೆಲ್ ರೈತರು ನಾವು ಹೊಲಕ್ಕೆ ಹೋದ್ರ ಮಾವಿನ ಹಣ್ಣು ಸಿಗ್ತಿದ್ದು, ಹುಣಸಿನ ಹಣ್ಣು ಸಿಗ್ತಿದ್ದು, ನೀಲ್ದ ಹಣ್ಣು ಸಿಗ್ತಿದ್ದು, ಪೇರು ಹಣ್ಣು ಸಿಗ್ತಿದ್ದು. ಎಲ್ಲಾ ರೈತರು ಬಾಯಿ ಒಳಗೆ ಹೊತ್ತು ಈ ಎಲ್ಲಾ ಸವಲತ್ತುಗಳದ, ನೀರಾವರಿ ಅದ. ನಾವು ಏನೂ ಬೆಳಿಲಕ್ಕ ಕಾರಣ ಇಲ್ಲ. ನಾವು ರೈತರಿದ್ದೀವಿ. 4 ಕೈಪಲ್ಯದ ದಂಟ ಹಾಕಂಗಿಲ್ಲ ನಾವು. ಹೋಗಿ ಬಜಾರ್ಕ್ ಹೋಗಿ 100 ರೂಪಾಯಿ ಖರ್ಚು ಮಾಡಿ ತಗೊಂಡ್ಬರ್ತೀವಿ. ಒಂದು ಬದಿಗೆ ಹಚ್ಕೊಂಡ್ರ ಬದ್ನಿಕಾಯಿ ಆಗ್ತಾವ, ಟಮಾಟಿ ಆಗ್ತದ, ಕೈಪಲ್ಯ ಎಲ್ಲಾ ರೀತಿಯಿಂದ ನಾವು ಬೆಳಿಲಕ್ ಸಾಧ್ಯ ಅದ. ಅಂತ ಸವಲತ್ತುಗಳನ್ನು ದೇವ್ರು ಕೊಟ್ಟಾನ. ಒಂದೊಂದು ಕಡೆ ಕುಡಿಲಾಕ ನೀರಿಲ್ಲ, ಅದ್ರ ನಮ್ಮ ಭೂಮಿಗೆ ನೀರ್ ಸಿಕ್ಕದ. ಆ ನೀರ ಒಬ್ಬ ವ್ಯಾಪಾರಿಸ್ತ 1 ಲೀಟರ್ ನೀರ 20 ರೂಪಾಯಿಗೆ ಮಾರ್ತಾನ. 1 ಲೀಟರ್ ನೀರ್ 20 ರೂಪಾಯಿಗೆ ಮಾರ್ತಾನ. ನಮಗ್ ಪುಕ್ಕಟೆಯಾಗಿ ನೀರು ನಮ್ಗೆ ಕೊಟ್ಟು ಬರ್ತಾವ. ಅದನ್ನ ಖಬರ್ ಇಲ್ದಂಗೆ ನಾವು ನಡ್ಕೋತೀವಿ. ಅಂತ ಭಾವನೆಯನ್ನ ನೀರ್ ವೇಸ್ಟ್ ಮಾಡಬಾರ್ದು, ಭೂಮಿ ವೇಸ್ಟ್ ಮಾಡಬಾರ್ದು. ನಿನ್ನೆ ನಾನು ವಿಜ್ಞಾನಿ ಒಂದು ಸಮೀಕ್ಷೆ ಇಟ್ಟಿದ್ದ ಟಿವಿ ಒಳಗ. 1 ಇಂಚ್ ಅಷ್ಟು ಭೂಮಿಯ ಮಣ್ಣು ತಯಾರಾಗಬೇಕಾದ್ರ 400 ವರ್ಷ ಬೇಕತ್ತ. 400 ವರ್ಷಕ್ಕೆ 1 ಇಂಚ್ ಭೂಮಿಯೊಳಗ ಮಣ್ಣು ತಯಾರಾಗ್ತದಂತ. ನಮ್ಮ ಭೂಮಿಯೊಳಗಿರ್ತಕ್ಕಂಥ ಮಣ್ಣನ್ನ ಹರಿಬಿಟ್ಟಿವಿ ಅಂದ್ರ ನಾವು ದೊಡ್ಡ ಲಾಸ್ನಾಗಿರ್ತೀವಿ ಅಂತ ಭಾವಿಸ್ಕೋಬೇಕು. ನೀವೆಲ್ಲಾ ರೈತರು ಬಹಳ ಸುಖವಾಗಿ ಇರ್ಬೇಕಾದ್ರೆ, ಎಲ್ಲಾ ಫಲವತ್ತಾಗಿ ಬೆಳಿಬೇಕಾದ್ರೆ ನೀವೆಲ್ಲರ ಪರಿಶ್ರಮ ಇರ್ಬೇಕು. ಮನೆಯಾಗ ಒಬ್ಬರೇ ದುಡಿಯೋದು 10 ಮಂದಿ ಕುಂತ್ಕೊಂಡ್ರ ಋಣ ಆಗ್ತದ ನಮಗ. ಮಡಿವಾಳಪ್ಪ ಅಂದ ಮಾಡಿ ಉಣ್ಣೆ ಬೇಕಾದಷ್ಟು, ಬೇಡಿ ಉಣ್ಣು ನೀಡಿದಷ್ಟು. ಒಬ್ಬರು ಮನೆಯೊಳಗೆ ಹೋಗಿ ಬದ್ನೆಕಾಯಿ ಉಂಡು ಪಶ್ಚಾತ್ತಾಪ ಪಟ್ಟು ಬಾಯಿ ಹೊಡೆದು ಬದ್ನೆಕಾಯಿ ಬೆಳೆದು ಉಂಡು ಅನುಭವಿಸ್ತಾನೆ ಮಡಿವಾಳಪ್ಪ. ಹಂಗ ಶರಣರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಾದಿ ಶರಣರು. ಮೋಳಿಗೆ ಮಾರಾಯ ಕಾಶ್ಮೀರದಿಂದ ಬಂದ ರಾಜ. ಇಬ್ರು ಗಂಡ ಹೆಂಡತಿ ಕಟ್ಟಿಗೆ ಕಡಿದು ಮಾರಿ ಬದುಕಿರ್ತಕ್ಕಂಥ ಇದು ದೇಶ ಇದು, ನಮ್ಮ ಶರಣರ ನಾಡಿದು. ಅಂತ ನಾಡಿನೊಳಗ ಪ್ರತಿಯೊಬ್ಬರು ದುಡಿಬೇಕು. ಎಲ್ಲರೂ ಒಬ್ಬರು ದುಡಿಸ್ಕೊಂಡು 10 ಮಂದಿ ಹೊಂದಿವಿ ಅಂದ್ರ ಅವ್ರು ಋಣದಾಗಿರ್ತೀವಿ. ಎಲ್ಲರೂ ಸಣ್ಣವರು ದೊಡ್ಡವರು ನಮ್ಮ ಕೈಲಾದಷ್ಟು ಮಟ್ಟಿಗೆ ಕಾಯಕ ಕೆಲಸ ಮಾಡಬೇಕು ಅಂತ ಹೇಳ್ತಾ, ನೌಕರಿ ಮಾಡೋರು ನೌಕರಿ ಮಾಡಬೇಕು, ದೇಶ ಕಾಯೋರು ದೇಶ ಕಾಯ್ಬೇಕು, ಯಾರು ಒಕ್ಕಲಿಗರು ಒಕ್ಕಲ್ತನ ಮಾಡಬೇಕು, ಸ್ತ್ರೀಯರು ಏನ್ ತಮ್ಮ ಉದ್ಯೋಗ ಏನು ಮಾಡಬೇಕು. ಒಬ್ಬರ ಮೇಲೇನೆ ಹಾಕಿ ನಾವು